ಗೈಸ್, ಆ್ಯಕ್ಚುಲಿ ನನಗೆ ಇವತ್ತು ಗುಡ್ ನೈಟ್. ನನಗೆ ಎಷ್ಟು ಟೈಮ್ ಗೊತ್ತಾ? 8 o'clock ಆಗೋಕ್ಕೆ ಏನು 10 minutes ಟೈಮ್ ಇದೆ, ಅಂದರೆ 7:50. ನನಗಿವಾಗ ಆ್ಯಕ್ಚುಲಿ ಗುಡ್ ನೈಟ್. ಬಟ್ ನಾನು ಇವತ್ತು ನಿದ್ದೆ ಮಾಡಲ್ಲ. ಆ್ಯಕ್ಚುಲಿ ಕಂಟೆಂಟ್ ಏನೂ ಇಲ್ಲ. ಕಂಟೆಂಟ್ ಅಂದರೆ ಏನು ಬ್ಲಾಗು ಏನು ಮಾಡೇ ಇಲ್ಲ ಇವತ್ತು. ಅದಕ್ಕೆ ನಿದ್ದೆ ಮಾಡಲ್ಲ. ಆಮೇಲೆ ಟ್ರೈ ಮಾಡ್ತೀನಿ ಅರೌಂಡ್ 5 ಗಂಟೆ ಮೇಲೆ ಮಲಗೋಕ್ಕೆ. ಮತ್ತು ಎಡಿಟಿಂಗ್ ಬೇರೆ ಮಾಡಬೇಕು. ನೆನ್ನೆ ಬ್ಲಾಗ್ನ ಎಡಿಟಿಂಗ್ ಮಾಡಬೇಕು ಇವತ್ತು ಅಪ್ಲೋಡ್ ಮಾಡೋದಕ್ಕೆ. ಏನು ಗೊತ್ತಾ, ನಾನು 3 ದಿನದಿಂದ ಸ್ನಾನ ಮಾಡಿಲ್ಲ. ನನ್ನ ಮಕ್ಕಳ ನೀವು ಮಂಚ ಊರಿಂದ ಬಂದ ಅವತ್ತಿಂದ ಹೆಂಗಿದ್ದೀನಿ, 3 ದಿನ ಆಯಿತು. 3 ದಿನದಿಂದ ಸ್ನಾನ ಮಾಡಿಲ್ಲ. ಇವಾಗ ಫಸ್ಟು ಸ್ನಾನ ಮಾಡೋಣ ಅಂದ್ಬಿಟ್ಟು ನೀರು ಕಾಯಕ್ಕಿಟ್ಟಿದ್ದೀನಿ. ನೀರು ಕಾದ್ಮೇಲೆ ಸ್ನಾನ ಮಾಡೋಣ ಗೈಸ್. ಓಕೆ, ಸ್ನಾನ ಮಾಡಾದ್ಮೇಲೆ ಸಿಗ್ತೀನಿ. ಜಿಮ್ಗೆ ಹೋಗ್ಬೇಕು. ಸ್ನಾನ ಮಾಡಾದ್ಮೇಲೆ ಜಿಮ್ಗೆ ಹೋಗಾದ್ಮೇಲೆ ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡಾದ್ಮೇಲೆ ನಿದ್ದೆ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಗೈಸ್. ಅದಾದಮೇಲೆ ನಿದ್ದೆ ಮಾಡಬೇಕು. ರೆಡಿ ಆದೆ, ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಹೋಗಿ ಬರ್ತೀನಿ. ಎಲ್ಲ ಲೈಟ್ನ ಆಫ್ ಮಾಡಬೇಕು. ಮನೇಲಿ ಯಾರೂ ಇಲ್ಲ, ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ. ಮನೇಲಿ ಯಾರಾದ್ರು ಇದ್ದಿದ್ರೆ ಮಾತಾಡಿಕೊಂಡು ಅವ್ರನ್ನ ರೇಗಿಸ್ಕೊಂಡು ಇರ್ಬೋದಾಗಿತ್ತು. ಮನೇಲಿ ಯಾರೂ ಇಲ್ಲ. ಓಕೆ, ವಾಟರ್ ಬಾಟಲ್ ತಗೊಂಡೆ. ಮತ್ತೆ ಇನ್ನೇನು ಒಂದು ಬ್ಯಾಗ್ ಬೇಕು. ಬ್ಯಾಗ್ ಒಂದು ಹೊಸ ತಗೋಬೇಕು, ಕಾಸಿಲ್ಲ. ನಾನು ಬಡವ. ವಾಟರ್ ಬಾಟಲ್ ತೊಗೊಂಡೆ, ಮತ್ತು ಶೂಸ್ ತೊಗೋಬೇಕು, ಮತ್ತು ಒಂದು ಕವರಲ್ಲಿ ಎರಡು ಆಚೆ ಕಡೆ ಇದೆ. ಸರಿ ಗಾಯ್ಸ್, ನಾನು ಜಿಮ್ಮಲ್ಲಿ ಸಿಗ್ತೇನೆ. ಓಕೆನಾ? ಮೊನ್ನೆ ಶೋಲ್ಡರು, ನೆನ್ನೆ ಬೈಸಿಪ್ಸು, ಇವತ್ತು ಯಾವುದೋ ಗೊತ್ತಿಲ್ಲ. ಕೇಳೋದಕ್ಕೆ ಅವ್ನು ಬಂದಿದ್ರೆ ಹೇಳ್ಕೊಡ್ತಾನೆ. ಸರಿನಾ ಗೈಸ್? ಲ್ಯಾಕ್ಸ್ ಎಕ್ಸರ್ಸೈಸ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ. ಲ್ಯಾಕ್ಸ್ ಎಕ್ಸರ್ಸೈಸ್ ನಿಜ ಒಳ್ಳೆ ವರ್ಕೌಟ್ ಮಾತ್ರ. ಲ್ಯಾಕ್ಗೆ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಕೆ ಜಿ ಚೆಕ್ ಮಾಡಬೇಕು ಇವತ್ತು. ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ 61.5 kg ಇತ್ತು. ಇವತ್ತು ನೋಡ್ತೀನಿ. ಆ್ಯಕ್ಚುಲಿ ನೋಡಬಾರ್ದಂತೆ ಕೆ ಜಿನ, ಬಟ್ ಆದರೂ ಟ್ರೈ ಮಾಡ್ತೀನಿ, ನೋಡ್ತೀನಿ. ಇವಾಗ ಜಸ್ಟ್ ಬಂದೆ. ಇವತ್ತು ಲ್ಯಾಕ್ಸ್ ವರ್ಕೌಟ್ ಮಾಡಿದೆ. ಬನ್ನಿ, ಸ್ವಲ್ಪ ಪಾತ್ರೆಗಳಿದೆ ತೊಳೆದಾಕೋಣ. ತುಂಬ ಪಾತ್ರೆಗಳಿದ್ದಾವೆ. ತೊಳೆದ್ರೆ ಒಂದು 1 hour ಆಗುತ್ತೆ ಅನಿಸುತ್ತೆ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ನೋಡಿ, ಇಷ್ಟೊಂದು ಪಾತ್ರೆಗಳಿವೆ. ಸ್ವಲ್ಪ ತೊಳೆದಾಕ್ಬಿಟ್ಟು ಆಮೇಲೆ ಸಿಗ್ತೀನಿ, ಆಯ್ತಾ? ಪಾತ್ರೆ ತೊಳೆಯೋದಕ್ಕೆ ಅರ್ಧ ದಿನ ಕಳೆದೋಯ್ತು. ಸ್ವಲ್ಪ ಹೊಟ್ಟೆ ಸುತ್ತೈತೆ. ಬೆಳಗ್ಗೆ ಏನು ತಿಂದಿಲ್ಲ, ಹಂಗೆ ವರ್ಕೌಟ್ ಮಾಡ್ತೀನಿ. ನಮ್ಮ ಟ್ರೈನರ್ ಬೈದ್ರು. ನಾನು ಹೇಳಿದೆ ನಮ್ಮ ಅಮ್ಮ ಊರಿಗೆ ಹೋಗಿದ್ದಾರೆ ಅಂತ. ನಮ್ಮ ಅಕ್ಕ ಏನೋ ಗೊತ್ತಿಲ್ಲ, ಪುಳಿಯೋಗರೆ ಇರಬೇಕು, ಪುಳಿಯೋಗರೆ ಮಾಡಿಕೊಟ್ಟಿದ್ದಾಳೆ. ಪುಳಿಯೋಗರೆನ ಚೆನ್ನಾಗಿ ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಸ್ವಲ್ಪ ಉಳಿಸ್ಕೊಂಡು ಪಾಪು ಒಂದು ಸ್ವಲ್ಪ ಉಳಿಸ್ಬಿಟ್ಟು ಪಾಪನ ಮಧ್ಯಾಹ್ನ ಬರ್ತಾಳೆ. ಇವತ್ತು ನಮ್ಮ ಅಪ್ಪ ಅಮ್ಮ ಊರಿಂದ ಬರ್ತಿದ್ದಾರೆ. ಐ ಥಿಂಕ್ ನಮ್ಮ ಅಮ್ಮ ಬರಲ್ಲ, ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕದಿರು ಬರ್ತಾರೆ. ಓಕೆ, ಆಮೇಲೆ ಸಿಗೋಣ. ಟಿಫನ್ ಮಾಡಬೇಕು, ಹೊಟ್ಟೆ ಹಸಿತೈತೆ, ಆಯ್ತಾ? ನೀವು ತಿನ್ಕೊಳ್ಳಿ, ತಿಂದಿಲ್ಲ ಅಂದರೆ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಮೊಬೈಲ್ ಹಿಡ್ಕೊಂಡಿದ್ದೀನಿ. ರೀಲ್ಸ್ ನೋಡ್ಲಾ ಅಥವಾ ಗೇಮ್ ಆಡೋದು ಬಿಟ್ಬಿಟ್ಟಿದ್ದೀನಿ. ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದೇ ಹುಚ್ಚಿಡ್ಕೊಂಡ್ಬಿಡುತ್ತೆ ಅಂತ ಸ್ಟಾರ್ಟೇ ಮಾಡ್ತೀನಿ. ನಾನು ಸ್ಟಾರ್ಟ್ ಮಾಡೋದು ಇಲ್ಲ, ಗೇಮ್ನ ಬಿಟ್ಬಿಟ್ಟಿದ್ದೀನಿ, ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಏನು ಮಾಡಲಿ ನಿಮ್ಮ ಜೊತೆ ಮಾತಾಡೋಣ ಅಂದ್ಬಿಟ್ಟು ಮೊಬೈಲ್ ಹಿಡ್ಕೊಂಡೆ. ನಿದ್ದೆ ಮಾಡಲ? ಆ್ಯಕ್ಚುಲಿ ನಿದ್ದೆ ಬರ್ತಲ್ಲ ನನಗೆ. ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ಮಲ್ಕೊಂಡ್ಬಿಟ್ಟಿರ್ಬೇಕಾಯ್ತು. ಏನಾದ್ರು ಮಾಡೋಣ ಅಂತ ಕೈ ನೋವು. ಏನಾದ್ರು ಮಾಡೋಣ ಅಂತ ಬೀಳ್ತಿದ್ದೆ ಇವಾಗ ಸರಿಯಾಗಿ. ಏನಾದ್ರು ಮಾಡೋಣ ಅಂತ ಇದ್ದೀನಿ, ಬಟ್ ಏನು ಮಾಡೋಕ್ಕೆ ತಲೆನೇ ಓಡ್ತಲ್ಲ ಏನು ಮಾಡಬೇಕು ಅಂತ. ಎಡಿಟ್ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡೋದು. ಎಡಿಟ್ ಮಾಡ್ತೀನಿ. ಓಕೆ, ಎಡಿಟ್ ಮಾಡ್ತೀನಿ. ನಾವು ಅಪ್ಪಂಗೆ ಫೋನ್ ಮಾಡಿದ್ದೆ. ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅಲ್ಲೇ ಇರ್ತಾರಂತೆ. ಲೈಕ್ ಕ್ಯೂರಿಂಗ್ ಆಗಬೇಕಲ್ಲ ಇದು ಫ್ಲೋರು, ಅದಕ್ಕೆ ಅಲ್ಲೇ ಇರ್ತಾರೆ ಅಂತ ಹೇಳಿದ್ದಾರೆ.
ಇನ್ನು 1 ವೀಕ್ ಗಂಟ 1 ವೀಕ್ 2 ವೀಕ್ಸ್ ಗೊತ್ತಿಲ್ಲ ಯಾವಾಗ ನಮ್ಮ ಅಪ್ಪ ಕರ್ಸ್ಕೊಂತಾರೆ ಅಂತ. ಬಟ್ ಇವತ್ತು ನೈಟ್ ನಮ್ಮ ಅಪ್ಪ ಬರ್ತಾರೆ, ಇವತ್ತು ನೈಟ್ ಬರ್ತಾರೆ ಒಂದು 10 ಗಂಟೆಗೆ. ಬೇಜಾರು ಗೈಸ್. ಇನ್ಮೇಲಿಂದ ಒಬ್ಬನೇ ಇರ್ತೀನಿ, ವಿಡಿಯೋ ಮಾಡೋದಕ್ಕಾಗಲ್ಲ, ಅದೊಂದೇ ಬೇಜಾರು. ಇನ್ನೆಲ್ಲ ನಮ್ಮ ಅಮ್ಮ ಇದ್ದಿದ್ರೆ ಹೆಂಗೋ ತರ್ಲೆ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಇವಾಗ ನಾನು ಒಬ್ಬನೇ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. 2000 years later. ಗೈಸ್ 1:25 ಅಲಾರಾಮ್ ಇಟ್ಕೊಂಡಿದ್ದೆ, ಪಾಪು ಇವಾಗ ಬರ್ತಾಳೆ, ನಿದ್ದೆ ಮಾಡ್ಬಿಟ್ಟಿದ್ದೆ. ನಾನು ಡ್ರಾಯಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ನಿದ್ದೆ ಬಂದ್ಬಿಟ್ಟಿದೆ ಸಿಕ್ಕಾಬಿಟ್ಟೆ. ಇವಾಗ ಅವಳನ್ನ ಕರ್ಕೊಂಡ್ಬಿಟ್ಟು ಅವಳು ಒಂದು ಸ್ವಲ್ಪ ಏನಾರು ತಿನ್ನಿಸ್ಬಿಟ್ಟು ಅವಳು ಹೋಮ್ವರ್ಕ್ ಮಾಡ್ತಾಳೆ. ನಾನು ಬೇಡ ಅಂದ್ರೂ ಮಾಡ್ತಾಳೆ ಅವಳು. ಮಾಡಲಿ, ಅವ್ರ ಅಮ್ಮ ಬಂದ್ಬಂದು ಮಾಡಲಿ, ಮಾಡಿಸ್ಬೋದು. ಅವ್ರ ಅಮ್ಮ ಮಾಡಿಸ್ತಾಳೆ, ನಾನು ನಿದ್ದೆ ಮಾಡ್ತೀನಿ. ಹೋಮ್ವರ್ಕ್ ಮಾಡೋಕೆ ಕೂತ್ಕೊಂಡ್ರೆ ಅದನ್ನೇ ನೋಡ್ಕೋಬೇಕು, ಇಲ್ಲ ನಿದ್ದೆ ಬರಲ್ಲ. ಅವಳು ಬಂದಿದ ತಕ್ಷಣ ಹೇಳ್ಬಿಟ್ಟು ನಿದ್ದೆ ಮಾಡ್ತೀನಿ. ಬಂದು ಚಿನಿಮಾ ಇವಾಗ ಜಸ್ಟ್ ಕರ್ಕೊಂಬರ್ತೀನಿ ಹೋಗ್ಬಿಟ್ಟು, ಆಯ್ತಾ? ಬಂದು ನೋಡಿ ಹಿಂಗೆ ಬ್ಯಾಕ್ ನೋಡಿ ಹಿಂಗೆ ಆಗ್ತಾನೆ. ಏನು ಬಂದ, ಏನು ಹೇಳ್ತೀಯಾ? ಏನು ಹೇಳ್ತೀಯ ಪಪ್ಪು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ಟಿವಿ ಹಾಕೊಡ್ಬೇಕಂತೆ, ಟಿವಿ ನೋಡ್ತಾಳಂತೆ, ಗೊಂಬೆ ನೋಡ್ತಾಳೆ. ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದೆಲ್ಲ, ಅದೇ ಥರ ನಾನು ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿದ್ದೆ ಕಾರ್ಟೂನ್ ನೆಟ್ವರ್ಕ್ಸ್ಗೆ. ಲೈಕ್ ಟಾಮ್ ಅಂಡ್ ಜೆರಿ, ಮೋಟು ಪತ್ಲು, ಮತ್ತು ಪೋಗೋದಲ್ಲಿ ಬರ್ತಿದ್ದಲ್ಲ ಅದಪ್ಪ, ಭೀಮು, ಚುಟ್ಕಿ, ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿಬಿಟ್ಟಿದೆ. ನನಗಿವಾಗ ಅರ್ಥ ಆಗ್ತಿದೆ, ಇವಳು ನೋಡ್ಬೇಕು ಅಂತ ಹೇಳೋದು, ಅದಕ್ಕೆ ಹಾಕೊಟ್ಟಿದ್ದೀನಿ. ಡೋರಾ ನೋಡ್ತಾಳಂತೆ ಅವಳು, ಡೋರಾ ಅವಳಿಗೆ ಇಷ್ಟ ಅಂತ. ನಾನು ಅವಳಿಗೆ ಊಟ ಕೊಟ್ಬಿಟ್ಟು ಅವಳು ತಿನ್ಸ್ಬಿಟ್ಟು ನಾನು ತಾಚಿ ಮಾಡಕ್ ಹೋಗ್ತೀನಿ. ಬಾಯ್. ಹೇಳ ನಮ್ಮ ಮೌನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ ನೋಡ, ಏನ್ ಸಾಧನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ದಿರೋದೇ ದೊಡ್ಡ ಸಾಧನೆ ಕಣ.